ಮೀನಾಕ್ಷಿ ಅವರೇ, ಮೀನಾಕ್ಷಿ ಅವರೇ, ಮೀನಾಕ್ಷಿ ಅವರೇ, ಹೊರಗಡೆ ಬನ್ನಿ. ಮೀನಾಕ್ಷಿ ಅವರೇ, ಮೀನಾಕ್ಷಿ ಅವರೇ, ಮೀನಾಕ್ಷಿ ಅವರೇ. ಇಲ್ಲ, ನೀವು ಬರಲ್ಲ. ನನಗೆ ಗೊತ್ತು, ನಾನು ಸಾಯಬೇಕು. ನನಗೆ ನೆಮ್ಮದಿ ಇಲ್ಲ. ನನಗೆ ನನ್ನ ಮೀನಾಕ್ಷಿ ಅವ್ರು ನನ್ನ ಕೈ ಕೊಟ್ಟ ಮೇಲೆ ನಾನು ಇನ್ಯಾಕೆ ಬದುಕಿರಲಿ? ನಾನು ಯಾವುದೇ ಕಾರಣಕ್ಕೂ ಬದುಕಿರಲ್ಲ. ನಾನು ಸತ್ತೋಗ್ತೀನಿ. ಮೀನಾಕ್ಷಿ ಅವರೇ, ಹೊರಗಡೆ ಒಂದ್ಸಲ ಬಂದು ನೋಡಿ. ಮೀನಾಕ್ಷಿ ಅವರೇ. ಅದೇಮ್ಮ, ಅದೇಮ್ಮ, ಅದೇಮ್ಮ. ಅದಕ್ಕಪ್ಪ ತಿರ್ಗಾ ಅಷ್ಟೊಂದು ಓದ್ ಕಳ್ಸೋ ತಿರ್ಗಾ ಬಂದಿದೆಯಲ್ಲ. ಜನಾಟಿ, ಇವತ್ತಿಗೆ ಈ ವಿಕ್ಕಿನ ಕೊನೆದಾಗ ನೋಡ್ಕೊಬಿಡಿ ಆಂಟಿ, ಕೊನೆದಾಗ ನೋಡ್ಕೊಬಿಡಿ. ಯಾಕೆ ಏನಾಯ್ತು? ಅದೆಲ್ಲ ಹೋಯ್ತೀನಿ ಅನ್ಕೊಂಡು ಹೋದ್ರೆ ಹೋಗುವೇತಾಗೆ. ಇಲ್ಲ ಇಲ್ಲ ಜನಾಟಿ, ನಾನು ಎಷ್ಟು ಇಷ್ಟಪಡ್ತೀನಿ ಮೀನಾಕ್ಷಿ ಅವ್ರನ್ನ ಅಂತ ನಿಮಗೆ ಗೊತ್ತಿಲ್ಲ. ನಾನು ನಿಜ ಬದುಕಿರಲ್ಲ. ಅವ್ರ ಕೈ ಕೊಟ್ಟರೆ ನಾನು ಬದುಕಿರಲ್ಲ. ಇದೇನು ಕುಡಿತಿದ್ಯಪ್ಪ? ವಿಷ ಕುಡಿತಾ ಇದ್ದೀನಿ. ನಿನ್ನ ಬಾಲಿ ಇಟ್ಟಕ್ಕ ಇದಕ್ಕಪ್ಪ. ವಿಕ್ಕಿ, ಇದೇನು ಚಂದ ನಿಂದು? ಅಲ್ಲ ಹಿಂಗ ಬುದ್ಧಿ ಕರೆದ್ ನೀನು ಕೋಪತ್ತದ ಅದಕ್ಕೆ ಒಂದು ನಾಲ್ಕು ಮಾತಂದ್ಲು, ಅದಕ್ಕೆ ನಿಮ್ಗೆ ವಿಷ ಕೊಡೋ ಸರಿ ಆಯ್ತದ. ಮೀನಾಕ್ಷಿ ಅವ್ರಿಗೆ ನಾನು ಬೇಡ ಅಂದಮೇಲೆ ಇನ್ನೇ ಕಟ್ಟಿ ಇನ್ನು ಯಾರಿಗೋಸ್ಕರ ಬದುಕಿರಲಿ? ನಿಮಗೆ ಗೊತ್ತಿಲ್ಲ ಆಂಟಿ, ನಿಮಗೆ ಗೊತ್ತಿಲ್ಲ. ನಾನು ಮೀನಾಕ್ಷಿ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ಲ. ಆಯ್ತು ಸುಮ್ಕಿರ್ವಿಕಿ, ಸರಿ ಬಿಡು. ಅವಳು ಕೋಪತ್ತು ಹಿಂಗೆಲ್ಲವ ಹಿಂಗೆ ನಾವು ಹೇಳ್ದಂಗೆ ಕೇಳ್ಕೊಂಡಿಲ್ವಲ್ಲ ಅಂತ ಬೇಜಾರಾಯ್ತು. ಅದಕ್ಕೆ ಒಂದು ಮಾತಂದ್ಲು. ಗಂಡ ಹೆಂಡತಿನೋ ಒಂದು ಮಾತು ಬರ್ತದೆ ಹೋಯ್ತು, ಅದಕ್ಕೆ ಔಷಧಿ ಕೊಡು ಸರಿ ಆಯ್ತದ. ನೀನು ಸರಿ ಬಿಡು ಆಂಟಿ. ಮಾತಾಡಿವ್ರಿ ಮೊದಲು ಅವ್ರು ಕರೆಯರಿ, ಹೇಳಿ ಅವ್ರಿಗೆ ವಿಷ ಕೊಡ್ತಿದ್ದಾನೆ ಅಂದ್ಬಿಟ್ಟು. ಹೇಳ್ತೀನಿ ದಾಡು. ನೀವು ಆಂಟಿಗೆ ಸ್ವಲ್ಪ ಬುದ್ಧಿ ಇಲ್ಲ. ಏನು ಕಾಮಿಡಿ ಮಾಡಂಗೆ ಮಾಡ್ತಾ ಇದ್ದಾರೆ ನನ್ನ ಜೊತೆ. ಸೀರಿಯಸ್ಲಿ ಔಷಧಿ ಕೊಟ್ಬಿಟ್ಟಿದ್ದೀನಿ. ಆಲ್ಗಡೆ ಕಾಗೆಗಳಿಗೆ ನಡ. ಅಯ್ಯೋ ಶಿವ, ಏನು ಹಿಂಗೆ ಕಾಗೆಗಳು ಹಿಂಗಿದಾವೆ ಇವತ್ತು? ನಾನು ಸತ್ತೋಗ್ತಾ ಇದ್ದೀನಿಲ್ಲ ಆಂಟಿ, ಅದಕ್ಕೆ. ಆಯ್ತು ಬಿಡ್ತೋನು. ಅದೇನಂಗೆ ಚಂದ್ರವಿಕಿ ಅಕ್ಕ ಕಳಕ ಕಳಕ ಏನಕ್ಕ? ಅಯ್ಯೋ ಬೈಲಿ ಬಿಸ ಕುಡ್ದುಟ್ಟಿದ್ದಾನಂತ ಔಷಧಿಯ ಬಕ್ಕ ಪಾಲಿಡ ಕುಡ್ದುಟ್ಟಿದ್ದಾನಂತೆ. ಅಯ್ಯೋ ಅಯ್ಯೋ ಓದ್ನಲ್ಲ ನಳಿಮಯ್ಯೋ. ಅಯ್ಯೋ ಯಾಕಪ್ಪ ಇಂಥ ಕೆಲಸವ ಮಾಡ್ಕೊಂಡೆ ನೀನು? ಅಕ್ಕ ಈಗ ಒಳ್ಳೆದಂಗಾರೆ ಅಲ್ಲಿ ಫೋನ್ ಮಾಡ್ಸಕ್ಕ ಆಂಬುಲೆನ್ಸ್ಗೆ ಕರ್ಕೊಂಡು ಹೋಗೋದ ಹಾಸ್ಪಿಟ್ಲಿಗೆ. ಮೀನಾಕ್ಷಿ ಅಲ್ಲ ಇವ್ನಿಗೆ ಎಷ್ಟು ಸತಿ ಉಗಿಬೇಕು? ಇವ್ನಿಗೆ ಬಾಯಲ್ಲಿ ಮುನ್ನಾಕ ಇವನ ಎಷ್ಟು ಸತಿ ಅಂಟಿ ಉಗಿಬೇಕು? ಇವ್ನಿಗೆ ಮನೆ ಪಕ್ಕಕ್ಕೆ ಬರ್ಬೇಡ ಅಂತ ರೋಪರ್ ಬಾಯಲ್ಲಿ ಮುನ್ನಾಕ ಇವನ. ಯಾಕೆ ಕಂಟಿ ಬೈದಾನೆ ಇವನು? ಮುಗ್ದು ಓಡಿಸೋರು ಮಾರ ಮರೋದಿಲ್ವಾ? ಅಯ್ಯೋ ಔಷಧಿ ಕುಡ್ತಾನೆ ಕಣವ. ಔಷಧಿಯ ಏನಿದು ಚಂದ್ವ? ಏನಿದು ಅವತಾರ ಇದು? ಮೀನಾಕ್ಷಿ ಅವರೇ, ನಿಮಗೆ ನಾನು ಬೇಡ ಅಂದ್ಮೇಲೆ ಇನ್ಯಾಕೆ ಬದುಕಿರ್ಬೇಕು ನಾನು? ಅಯ್ಯೋ ಅಯ್ಯೋ ನಾನು ಎಳಿಮಯ್ಯ ಓದ್ನಲ್ಲ ಅಪ್ಪೋ. ಅಯ್ಯೋ ಆಂಟಿ ಯಾರಿಗಾರು ಏನಂటే ಆಂಬುಲೆನ್ಸ್ ಫೋನ್ ಮಾಡ್ಲಿ ಕರ್ಕೊ ಹೋಗದ. ಹೇಳ್ತೀನಿ ತಡವೆ ಯಾರು ಇದ್ರೆ ಕರ್ಕೊ ಬರ್ತೀನಿ. ಅಯ್ಯೋ ನಮ್ಮ ಮನೆಯ ಮುಳುಗಿಸ್ಬಿಟ್ಟು ಹೊಂಟೋದ್ನಲ್ಲ ಅಪ್ಪ ನಮ್ಮ ಚಿಂದಂತ ಎಳಿಮಯ್ಯೋ. ಅಯ್ಯೋ ವಿಕಿ ಅಪ್ಪೋ. ಅಯ್ಯೋ ವಿಕಿಯವ್ರೆ, ಅಯ್ಯೋ ವಿಕಿಯವ್ರೆ ಕೋಪ ತಿಳ್ಕೊಂಡು ಮಾತಾಡಿದ್ರೆ ಔಷಧಿ ಕುಡಿದ್ಬಿಟ್ರಲ್ಲ ವಿಕಿಯವ್ರೆ. ಅಯ್ಯೋ ನನ್ನ ಎಳಿಮಯ್ಯ ಎಷ್ಟು ಚೆನ್ನಾಗಿ ನನಗೆ ತಿಂಡಿ ತೀರ್ಥ ತಂದು ಕೊಡ್ತಿದ್ನೋ. ಸೀರೆ ತಗೊಬಂದು ಅದೇ ತಕತೆ ಉಟ್ಕೋ ತಕತೆ ಅನ್ಕೊಂಡು ತಿಂಗಳಿಗೆ ಒಂದೊಂದು ಸೀರೆ ತಂದ್ಕೊಡ್ತಿದ್ದಲ್ಲ ಅಳಿಮೈನೇ. ಇನ್ನು ಮುಂದಕ್ಕೆ ಯಾರಪ್ಪ ನನಗೆ ಸೀರೆಯ ತಂದ್ಕೊಟ್ಟಾರು ಚಿಂದಂತ ಅಳಿಮಯ್ಯ ಅನ್ಕೊಂಡು ಊರೆಲ್ಲ ಹೇಳ್ಕೊಂತಿರ್ತೀನಲ್ಲ ಅಪ್ಪನೇ. ಅಯ್ಯೋ ಅಯ್ಯೋ ಜೀವನಿ, ಫೋನ್ ಮಾಡ್ತಾ ಆಂಬುಲೆನ್ಸ್ಗೆ ಯಾರು ಸಿಗ್ಲಿಲ್ಲ. ಫೋನ್ ಇರೋರು ಯಾರು ಸಿಗ್ಲಿಲ್ಲ ಕಣವ. ಅಯ್ಯೋ ವಿಕಿಯವ್ರಿ ಅಂತ ಕೆಲಸ ಮಾಡ್ಕೊಬಿಟ್ರಿ ವಿಕಿಯವ್ರಿ. ಅಯ್ಯೋ ಲಾ ಮಗ ಬೈಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಬಪ್ಪಲ್ಲಿ ಒಂಚೂರ ಮಗ ನಡಿ ಅದ್ಯಾವ ಟಪ್ಪ ಬತ್ತು ಕರ್ಕೊಂಡು ನಡಿ ಹಾಸ್ಪಿಟ್ಲಿಗೆ. ಅಯ್ಯೋ ಉಸಿರಾಡ್ತಾ ಹೇಳಕಂತೆ ಬಿಡಿ ಇನ್ಯಾಕೆ ಹಾಸ್ಪಿಟ್ಲಿಗೆ? ಅಯ್ಯೋ ಅವ ಯಾಕವಾಗಂತಿದಿ? ಉಸಿರಾಡ್ತಾ ಇಲ್ವವ? ಇಲ್ಲಕಂತೆ ಬಿಡವ, ಹೋಯ್ತು ಕಂತೆ ಜೀವ. ನೀವು ಹೊಂಟೋದಕ್ಕಂತೆ ಬಿಡವ. ಅಯ್ಯೋ ಸುಮ್ನಿರ ಪುಣ್ಯತ್ಕಿತಿ, ಇನ್ನು ಜೀವ ಆಡ್ತದೆ ನೀನೇನಿಗಂದಿ ನೀನು? ಅಯ್ಯೋ ಮುಟ್ ನೋಡ್ರು ಗೊತ್ತಾಗಕ್ಕಿಲ್ವಾಕು? ಓದಕ್ಕಂತೆ ಬಿಡಿ ಇನ್ಯಾಕೆ ಹಾಸ್ಪಿಟ್ಲಿಗೆ? ಅದೇಮ್ಮ ಹಾಸ್ಪಿಟ್ಲ್ ಕರ್ಕೊಂಡೋಗಿ ನೋಡಿ, ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಕಾಸಿಲ್ಲ, ಕರಿಮಣಿ ಇಲ್ಲ. ಇಂಥ ಸಮಯದಲ್ಲಿ ಔಷಧಿ ಕೊಟ್ಟರೆ ಯಾರು ಕರ್ಕೊಂಡು ಹೋದರು? ಯಾವ ಎಷ್ಟೇ ಆದ್ರೂ ಪಾಲಿಡ ಕುಡಿದ್ಮೇಲೆ ಒದ್ದಿ ಕಳಕಿಲ್ಲಕಂತೆ ಬಿಡು ಚೆನ್ನಕ್ಕೋ. ಅವ ಸುಮ್ಮನಿರು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದೇ ಯಾಕುವೆ? ಇಲ್ಲ ಯಾವ ಹಾಸ್ಪಿಟ್ಲಿಗೂ ಬೇಡ, ಏನು ಬೇಡ. ಇನ್ನೇನು ಮುಗ್ದೋದ ಕತೆ ಯಾಕವ ಹಾಸ್ಪಿಟ್ಲಿಗೆ? ಔಷಧಿ ಕುಡಿದ್ರೆ ಬದುಕಾಗಿಲ್ಲಕತ್ ಬಿಡು. ಇವರು ಬದುಕಾಗಿಲ್ಲ ಸತ್ತಾಯ್ತಾರೆ ಕತೆ. ಹೋದ್ರು ಹೋಯ್ತಾನೆ, ಏನು ಮಾಡೋಕ್ಕದದು? ಅಯ್ಯೋ ನನ್ನ ಮಗಳ ಬಾಳಿಗೆ ಬೆಂಕಿ ಹಚ್ಬಿಟ್ಟು ಹೋಯ್ತಾನಲ್ಲಪ್ಪ. ಅತ್ತೇಮ್ಮ ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಮೀನಾಕ್ಷಿ ಅವರೇ ದಯವಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಅಯ್ಯೋ ಏನು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಏನು ಉಪಯೋಗ ಇಲ್ಲ. ಒಂದ್ಸತಿ ಸಾಯ್ತೀನಿ ಅಂದಮೇಲೆ ಸತ್ತೇ ಸಾಯ್ತಾನೆ. ಯಾವ ಹಾಸ್ಪಿಟ್ಲಿಗೂ ಬೇಡ, ಏನು ಬೇಡ, ಸುಮ್ಕಿದೆ ಮಗ್ಗ. ನೋಡಿಲಿ ತಂಡುಟ್ಟೋದ ಕಣ್ಬಾಗ ತಂಡುಟ್ಟೋದ ಎಲ್ಲ ಸತ್ತಾಯ್ತಾನೆ ಕತೆ. ನೋಡಿವ ಅಣ್ಣ ಚೆನ್ನಾಗಿ ಯಾರನ್ನಾರು ಕರೀರಂತೆ ಅಲ್ಲಿ, ಯಾರು ಕರೀರಿ ಯಾವ್ದು ಟಪ್ಪಾಗಿ ಬಂದ್ರೆ ಅಡ್ಡಕೊಂಡು ಹೋಗ್ತಾಯ್ತದೆ. ಆಂಬುಲೆನ್ಸ್ಗೆ ಫೋನ್ ಮಾಡವ. ಅಯ್ಯೋ ಯಾವ ಆಂಬುಲೆನ್ಸ್ ಬೇಡ, ಏನು ಬೇಡ, ಸುಮ್ಕಿರಕ. ಯಾವ ಆಂಬುಲೆನ್ಸ್ ಬೇಡ, ಏನು ಬೇಡ, ಬದಿ ಕಳಕಿರಕತ್ತೆ. ಇನ್ನೇ ಯಾಕೆ ಹಾಸ್ಪಿಟ್ಲಿಗೆ? ನನ್ನ ಹೇಳಿ ಮೈನ ಕುಯ್ದು ಕರೆದು ಮಾಡೋದು ನನಗೆ ಇಷ್ಟ ಇಲ್ಲ. ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ನೋಡಿತಮ್ಮ, ದಯವಿಟ್ಟು ನಾನು ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಮೀನಾಕ್ಷಿ ಅವರೇ, ನಾನು ಬದುಕಬೇಕು ಪ್ಲೀಸ್. ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಬೇಡ. ಸತ್ರೆ ಕೂದು ಕರಿತಾರೆ ಕಣವ್ವ. ನನ್ನ ಹಳಿ ಮೈಯನ್ನ ನಾನು ಕುಯ್ಸಕ್ಕೆ ಆಯ್ಕಿಲ್ಲ. ಇಂಥ ಚಂದಗಾರ ಹಳಿ ಮೈಯನ್ನ ಅವನು ಇಲ್ಲೇ ಪ್ರಾಣ ಬಿಡ್ಲಿ. ಎದ್ದಿ ಕರ್ಕ ನಡಿ ನೀನು ಹಾಸ್ಪಿಟ್ಲಿಗೆ. ಅಲಕನಕ ಜೀವೋಲಿ ಅಂತ ಕಾಯ್ಕೊಂಡು ಕುತ್ಕೊಳಕದಕ್ಕ. ಸುಮ್ಮನೀರು ನಿನಗೆ ಗೊತ್ತಾಗಕ್ಕಿಲ್ಲ. ನನಗೆ ಹೊಟ್ಟೆ ಉರಿತದೆ ಕನಕ ಕುಯ್ಸಕ್ಕೆ ಕೊರ್ಸಕ್ಕೆ. ಓಡೋದು ನೋಡಿ ಡಾಕ್ಟ್ರ್ ಎಲ್ಲಿ ಬದುಕ್ತಾನೆ ಸಾಯ್ತಾನೆ ಅನ್ನೋದು ಡಾಕ್ಟ್ರ್ ಹೇಳ್ತಾನೆ ಕನಕ. ನೀನೇ ಹೇಳ್ತಾ ಕುಂತಿದ್ಯಲ್ಲ ನೀನು. ನೀನು ಒಳ್ಳೆ ಸರಿ ಕನಕ. ಅಯ್ಯೋ ಅಕ್ಕ, ಎಷ್ಟು ಜನ ಔಷಧಿ ಕುಡ್ದವ್ರು ಸತ್ತಾಗಿಲ್ವಕ್ಕ? ಒಂದು ಲೋಟ ಗಟ್ಟನೆ ಔಷಧಿ ಕುಡ್ದೆ ನಾನು ಬದುಕಂದನ ಅಕ್ಕ. ಯಾವುದೇ ಕಾರಣಕ್ಕೂ ಇಲ್ಲ ಕತ್ತೆ ಬಿಡು. ಯಾವುದೇ ಕಾರಣಕ್ಕೂ ಬದುಕಕ್ಕಿಲ್ಲ ಬಿಡಕ್ಕ. ಮುಗಿತು ಕತ್ತೆ. ಆಡಬಾರ್ದನವರಂಗೆ ಆಟ ಆಡ್ಕೊಂಡು ಇವತ್ತು ನನ್ನ ಮಗಳ ಬಾಳಿಗೆ ಬೆಂಕಿ ಹಚ್ಬಿಟ್ಟು ಹೋಯ್ತಾವನೇ.
ಅತಿಮ್ಮ ಮೀನಾಕ್ಷಿ ಅವರೇ ದಯವಿಟ್ಟು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪ್ಲೀಸ್. ಅಯ್ಯೋ ನಿನ್ನ ಬಾಯಲ್ಲಿ ಮುನ್ನಾಕ ಹೆಂಗೋ ಸಾಯಕ್ಕೆ ಅಂದ್ಬಿಟ್ಟು ಕುಡ್ದಿದ್ದಿ ತಾನೇ ಸತ್ತೆ ಹೋಗು ಮುಂಡೆ ಮಗನೇ. ನನ್ನ ಮಗಳು ತಾವು ಕಾಸ ಮಡಿಕೊಂಡು ಕುಂತಿದ್ದಾಳೆ ಹಾಸ್ಪಿಟಲ್ ಖರ್ಚಿಗೆ. ಸುಮ್ಮನೆ ಬಾಯ ಮುಚ್ಕೊಂಡು ಮೈಕಲ್ ಸತ್ತೋದ್ರೆ ಸರಿ ನೀನು, ಇಲ್ಲಾಂದ್ರೆ ನಿನ್ನನ್ನು ನಾನು ಸುಮ್ಮನೆ ಬಿಡಕ್ಕಿಲ್ಲೋ. ಅತಿಮ್ಮ ಪ್ಲೀಸ್ ಅತಿಮ್ಮ ದಯವಿಟ್ಟು ಚೆನ್ನಾಕೋ ನಾನು ಬದುಕಬೇಕು ಪ್ಲೀಸ್. ಅಲ್ಲ ಬದುಕಬೇಕಾದ್ರೆ ನೀನು ಯಾಕೆ ಕುಡಿಯಕ್ಕೆ ಹೋದೆ ಔಷಧಿ ಮಗ? ಇದೊಳೆ ಸರಿ ಎತ್ಕೊಂಡ್ಬಿಡು ನಿಂದೊಳೆಯ ಬದುಕಬೇಕು ಅಂತ ಅಂತೀ, ಯಾಕೆ ಔಷಧಿ ಕುಡಿಬೇಕಾಗಿತ್ತು ನೀನು? ನನ್ನ ಮೀನಾಕ್ಷಿ ಅವ್ರನ್ನ ದೂರ ಬಿಟ್ಬಿಟ್ರಲ್ಲ ಅಂದ್ಬಿಟ್ಟು ನನ್ನ ಹತ್ರ ಕುಡ್ದಿದ್ದು. ಪ್ಲೀಸ್ ಅದೇಮ್ಮ ದಯವಿಟ್ಟು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪ್ಲೀಸ್ ಮೀನಾಕ್ಷಿ ಅವರೇ. ಬೇಡ ಗೊತ್ತಾಯ್ತದೆ ನೋಡಿ ಹಿಂಗೆ ಅಲ್ವಕ್ಕ ಅವನು ಇವನು ಬಸವರಾಜ ಔಷಧಿ ಕುಡ್ದಾಗ ಹಿಂಗೆ ಅಲ್ವಕ್ಕ ಅವನು ನಾನು ಸತ್ತೋಯ್ತೀನಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತಿದ್ದ. ಹಂಗಂತ 5 ನಿಮಿಷಕ್ಕೆ ಹೊಟ್ಟೋದ್ನಲ್ಲಪ್ಪ. ಅತಿಮ್ಮ ಪ್ಲೀಸ್ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನನಗೆ ಬದುಕಬೇಕು. ಅಯ್ಯೋ ಅವ ಸುಮ್ಮನೆ ಎದುರಿಸ್ಬೇಡ ಸತ್ಕಿದೋದರು. ಅಯ್ಯೋ ವಿಕ್ಯಪ್ಪ ಓಟ್ ಬಂದಿಯಪ್ಪೋ. ಈ ಜನ್ಮದಲ್ಲಾರೆ ನನ್ನ ಮಗಳಿಗೆ ನಿಮ್ಗೆ ಕೊಡ್ಲಿಲ್ಲ, ಮುಂದಿನ ಜನ್ಮದಲ್ಲಾರೆ ನೀನು ನನ್ನ ಮಗಳಿಗೆ ಮಾತ್ರ ಗಣ್ಣಾಗಿ ಹುಟ್ಟಿ ಬಪ್ಪೋ. ಮೀನಾಕ್ಷಿ ಅವರೇ ಪ್ಲೀಸ್ ಚೆನ್ನಾಟಿ ಮೀನಾಕ್ಷಿ ಅವರೇ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅತ್ತೆ ಹೇಳೋದ್ರು ನನಗೆ ಭಯ ಆಗ್ತಾ ಇದೆ, ನಾನು ಸತ್ತೋಗ್ಬಿಡ್ತೀನ. ಅಯ್ಯೋ ನೀನು ಸತ್ತೋಗ್ತಾನೆ ಇದ್ಯಪ್ಪೋ. ನನ್ಗಳಿಗೆ ಪ್ರಾಣ ಹೋಯ್ತದೆ, ನನ್ಗಳಿಗೆ ನಿಂದು ಪ್ರಾಣ ಹೋಯ್ತದೆ. ಕತೆ ಸುಮ್ಕಿರು ವಿಕ್ಯಪ್ಪೋ, ಹೋಗ್ಬಿಟ್ಟು ನೀನು ಬಪ್ಪೋ. ಏನತ್ತಿಮ್ಮ ಏನು ಟ್ರಿಪ್ ಕಳ್ಸೋ ಥರ ಬಾಯ್ ಟಾಟಾ ಹೇಳ್ತಾ ಇದ್ದೀರಲ್ಲ ನೀವು. ನಾನು ಔಷಧಿ ಕುಡ್ದಿರೋದು, ಪ್ಲೀಸ್ ಕರ್ಕೊಂಡೋಗಿ. ನನಗೆ ಜ್ಞಾನ ಇತ್ತಿಲ್ವೋ? ಎಷ್ಟು ಕೊಟ್ಟಿದೆ ನೀನು ಕಾಸು ಕೊಟ್ಟಿದ್ದಪ್ಪ ನೀನು. ನೀನಾರು ಕಾಸು ಕೊಟ್ಟು ಮಡಗಿದ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ. ಮುಂದಾಗಿ ಬಂದು ನೀನು ಕಾಸು ಕೊಡಬೇಕಾಗಿತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾನು ಔಷಧಿ ಕುಡಿತೀನಿ ಅಂದ್ಬಿಟ್ಟು ಕಣಪ್ಪ. ನೀನೇನಾರು ಕೊಟ್ಟಿದ್ದ ನಮಗೆ? ದಯವಿಟ್ಟು ನೋಡಿ ನನ್ನ ಕೆಲಸ ಸೇರ್ಕೊಂಡು ಸಂಬಳ ನಿಮ್ಗೆ ತಂದು ಕೊಡ್ತೀನಿ, ಪ್ಲೀಸ್ ನಾನು ಉಳಿಸ್ಕೊಳ್ಳಿ ಮೀನಾಕ್ಷಿ ಅವರೇ. ಯಾವುದೇ ಕಾರಣಕ್ಕೆ ನನ್ನ ಅಳಿಮೈನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲೋ. ಅವನ ಕುಯ್ದಿ ಕೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲೋ. ಅವನು ನನ್ನ ಮನೆ ಬಾಕ್ಲಲ್ಲೇ ಪ್ರಾಣ ಹೋಗ್ಬೇಕು. ಚೆನ್ನಾಂಟಿ ಯಾರು ಕರೀರಂಟಿ ಪ್ಲೀಸ್ ಕಣ. ಯಾರು ಇಲ್ಲ ಕಣವ, ಒಯ್ದು ಕರೆದೆ ಒಯ್ದು ನೋಟಾಯ್ತು. ನೀನೇ ಫೋನ್ ಮಾಡು ಆಂಟಿ, ಅಲ್ಲಿ ಒಳಗದೆ ಪೂರು ತಗೊಬಂಟಿ. ಬೇಡ ಕಣವ ಬೇಡ, ಯಾವುದೇ ಕಾರಣಕ್ಕೂ ಫೋನ್ ಮಾಡೋದು ಬೇಡ ಕಣವ. ಅತ್ತಿಮ್ಮ ದಯವಿಟ್ಟು ನಿಮ್ಮ ಕಾಲು ಕಟ್ಕತ್ತೀನಿ, ನಾನು ಉಳಿಸ್ಕೊಳ್ಳಿ ಅತ್ತಿಮ್ಮ, ನಾನು ಉಳಿಸ್ಕೊಳ್ಳಿ. ನೋಡಿ ನನ್ನ ಸಾಯಕ್ಕೆ ಇಷ್ಟ ಇಲ್ಲ ನನಗೆ. ನೋಡಿ ನೀವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀರ, ನಂಬಿಕೆ ಮೇಲೆ ಕೊಟ್ಬಿಟ್ಟೆ ಪ್ಲೀಸ್. ಏನು ಮಡಿಕೊಂಡು ಕುಂತಿದ್ದೇವಪ್ಪ ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಕೊಟ್ಟು ಮಡಗಿದೆಯಾ ಮುಂಡೆ ಮಗನೇ? ಕೊಡ್ತೀವಿ ತಾನೇ, ನೀ ಗೊತ್ಕೊ ಮುಂಡೆ ಮಗನೇ. ಏನತ್ತಿಮ್ಮ ಈ ಥರ ಹೇಳ್ತಾ ಇದ್ದೀರಾ? ನನ್ನ ಚಿಂತಂತಳಿ ಮೈ ಹೇಳ್ತಿದ್ರಲ್ಲ, ನಾನು ಹೊಂಟೋಗ್ಲಾಗದ್ರೆ. ಓಟ್ ಬಪ್ಪ ಹೋಗ್ಬಿಟ್ಪ ನೀನು ಮಾಡಿರೋ ಗನದಾರಿ ಕೆಲಸಕ್ಕೆ. ನೀನಿದ್ದು ಓದಂಗೆಯ ನೀನು ಬದುಕಿದ್ದು ಸತ್ತಂಗೆ ಯಾಕಂತ ಹೋಗ್ಬಿಟ್ಪ. ಅಯ್ಯೋ ಮುಂಡೆ ಮಗನೇ, ನನ್ನ ಮಗಳಿಗೆ ಮೋಸನ್ನೇ ಮಾಡ್ದಲ್ಲ ಅದಕ್ಕೆ ಕಣೋ ಮುಂಡೆ ಮಗನಿಗೆ ನಿಂಗೆ ಈ ಶಿಕ್ಷೆ ಬಂದಿರೋದು. ನೀನು ಇದ್ದೇನಾಗಬೇಕಾಗಿತ್ತು, ಹೋಗ್ಬಿಟ್ಪ. ಟಾಟಾ ಬಾಯ್ ಕಣೋ ಮುಂಡೆ ಮಗನೇ. ಆಂಟಿ ಫೋನ್ ತಗೊಬರ್ಗಿ ಫೋನ. ಮೀನಾಕ್ಷಿ ಅವರೇ ದಯವಿಟ್ಟು ನಾನು ಉಳಿಸ್ಕೊಳ್ಳಿ ಮೀನಾಕ್ಷಿ ಅವರೇ, ದಯವಿಟ್ಟು ಉಳಿಸ್ಕೊಳ್ಳಿ. ನೋಡಿ ನಾನು ಸತ್ತೋಗಕ್ಕೆ ಇಷ್ಟ ಇಲ್ಲ ನನಗೆ ಪ್ಲೀಸ್. ತಿನ್ನಿ ಯಾಕೋ ಮುಂಡೆ ಮಗನೇ ಔಷಧಿ ಕೊಡ್ದೆ? ಏನು ಕೊಟ್ಟು ಮಡಗಿದ? ಇಂದು ಮುಂದೆ ಕೊಟ್ಟು ಮಡಗಿದೆ, ಎಷ್ಟು ಕೊಟ್ಟು ಮಡಗಿದೆ ಕಾಸ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ? ಯಾಕೆ ಕೊಡ್ದೆ ನೀನು ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಿಲ್ಲ ನಾವು ಕತೆ ಸತ್ತೋಗುವ ಮುಂಡೆ ಮಗನೇ. ಸುಮ್ಮನಿರು ನೀನು ಚೆನ್ನಾಗಿ ತೊರಗಿ ಫೋನ. ಅತ್ತಿಮ್ಮ ಮೀನಾಕ್ಷಿ ಅವರೇ ಬೇಗ ಕರ್ಕೊಂಡೋಗಿ. ನೋಡಿ ನಂಗೆ ಸಾಯಕ್ಕೆ ಇಷ್ಟ ಇಲ್ಲ, ಬದುಕಬೇಕು ನಾನು ಪ್ಲೀಸ್. ಹೋದ ಚೆನ್ನಾಗ ನನ್ನ ಹಾಟ್ಕಲ್ಲಿ ಎಷ್ಟು ಕೊಟ್ಟಿದೆ ದುಡ್ಡು ಕೊಟ್ಟು ಮಾಡಿದ ನೀನು ಔಷಧಿ ಕೊಟ್ಬಿಟ್ಟು ಹಾಸ್ಪಿಟಲ್ ಸೇರ್ಸಕ್ಕೆ. ಮುಕ್ತಿನ ಮೆಟ್ರೆ ಏನು ನೋಡೆ ಬರ್ತದೆ ನೋಡ್ಕೊಂಡೆ ಅಮ್ಗೆ ಸಾಯಿಸ್ತೀನಿ. ಸುಮ್ಮನಿರವಳೆ ನೀನೊಳೆ ಸುಮ್ಕಿರು. ಏನು ಸುಮ್ಮನಿದಾರ ಮತ್ತು ನಾಟಕ ಔಷಧಿ ಔಷಧಿ ನೋಡ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ನಿಮಗೆ ನೀ ಆಂಬುಲೆನ್ಸ್ ಫೋನ್ ಮಾಡ್ಬೇಕನ್ನೇ. ನನ್ನ ಮಗ ನಿಗತ್ಕೊಳ್ಳಿ ಯಾವ ನಾಟಕ ನೋಡು. ಅತ್ತಿಮ್ಮ ಪ್ಲೀಸ್ ನನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ, ನಾನು ಬದುಕಬೇಕು. ಬದುಕಬೇಕಂತ ಕುಡ್ದೆ ಮತ್ತೆ ಸಾಯಕ್ತಾ ನೀನು ಕುಡ್ದಿರೋದಕ್ಕೆ ಸಾಯಿಲ್ಲ ಮುಂಡೆ ಮಗನೆ. ಅವು ಫೋನ್ ಮಾಡಬತ್ತೆ ಕರ್ಕೊಂಡು ಹೋಗೋದ ಇರ ಆಗ್ಬಿಟ್ಟದು. ಆದ್ರೆ ಆಯ್ತಾ ಸುಮ್ಕಿರು ಸತ್ರ ಸಾಯ್ತಾನಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.